ಹೇಳಿದ್ದಾನೆ. ಆಶಾ, ನೀನು ದಯಾನಂದ, ಈಗಲಾದರೂ ಅರ್ಥವಾಯ್ತಾ ನನ್ನ ಇತಿಹಾಸ? ಆದರೂ ತಾವು ಭಾಗ್ಯವಂತರು. ನಿಮ್ಮಂತ ವಿಶಾಲವಾದ ಹೃದಯದವರು ಸಿಗುವುದು ತುಂಬಾ ವಿರಳ ಅಲ್ವೇ? ಎಲ್ಲವೂ ನನ್ನ ಸಾಕು ತಾಯಿಯ ಆಶೀರ್ವಾದ. ಶ್ರೀರಾಮಚಂದ್ರನಂತಿರುವ ನನ್ನ ಅಣ್ಣ ಧರ್ಮವೀರ ದಯಾನಂದರ ಕರುಣೆ. ಸತ್ಯ ತಮ್ಮ ಮಾತು. ಅವರ ಪ್ರೀತಿ, ಅವರ ಮಮತೆಗೆ ಯಾವುದು ಸರಿಸಾಟಿನೇ ಇಲ್ಲ. ಆಶಾ, ನೀನು ತಪ್ಪು ಭಾವಿಸದಿದ್ದರೆ ನಿನ್ನನ್ನೊಂದು ಮಾತು ಕೇಳಬೇಕೆಂದಿರುವೆ. ಮುಂದಕ್ಕೆ ಸಂಕೋಚ ಪಡಬೇಡಿ, ಅದೇನಂತ ಹೇಳಿ. ಹಾ ಆಶಾ, ಹೋಗಲಿ ಬಿಡು. ಈಗ ಯಾಕೆ ಆ ಮಾತು? ಯಾಕೆ ಭಯ ಆಗ್ತಾ ಇದೆನಾ? ನಿರ್ಭಯವಾಗಿ ಹೇಳಿ. ಮತ್ತೆ ನೀನು ನನ್ನನ್ನು ಉನ್ನತ ಭಾವಿಸಬಾರದು. ಇಲ್ಲ. ಮತ್ತೆ ನೀನು ನನ್ನನ್ನು ತಪ್ಪಾಗಿಯೂ ತಿಳಿಯಬಾರದು. ನಿಮ್ಮನೆಗೂ ನಾನು ತಪ್ಪು ತಿಳಿಯುವುದಿಲ್ಲ. ಅದೇನು ಹೇಳಿ. ಇದೇನು ನನ್ನ ಆಣೆ ಮಾಡಿಬಿಟ್ರಿ? ಅಂತೂ ಮನಸ್ಸಿಗೆ ಹತ್ತಿರ ಆದವರು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮ ಆಣೆ ಮಾಡಿದೆ. ಅಂತೂ